ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚಿನ್ನಕಲ್ಲ ಗ್ರಾಮವು ಕಸದಿಂದ ಸಿಕ್ಕಾಪಟ್ಟೆ ತೊಂದರೆಯನ್ನು ಅನುಭವಿಸುವಂತೆ ಆಗಿದೆ. ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ ಆ ಒಂದು ಗ್ರಾಮ. ಚರಂಡಿ ತುಂಬಾ ಕಸ ಇದೆ, ನೀರು ಹರಿಯೋಕ್ಕೂ ಕೂಡ ದಾರಿ ಇಲ್ಲ. ರಸ್ತೆ ಮೇಲೆ ಎಲ್ಲೆಲ್ಲೂ ಕೂಡ ಕಸ ಕಾಣ್ತಾ ಇದೆ. ಮಳೆ ಬಂದ್ರೆ ಸಾಕು ಇಡೀ ರಸ್ತೆ ಕೆಸರುಮಯವಾಗಿಬಿಡುತ್ತೆ. ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀವಿ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ. ಆದ್ರೆ ಚಿನ್ನಕಲ್ ಗ್ರಾಮದಲ್ಲಿ ಸ್ವಚ್ಛತೆ ಮಾತ್ರ ಶೂನ್ಯವಾಗಿದೆ. ಇಲ್ಲಿ ಹಲವು ವರ್ಷಗಳಿಂದ ಸ್ವಚ್ಛತೆ ಮಾಡಿಲ್ಲ ಅಂತ ಹೇಳಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಕಸದ ನೀರು ರಸ್ತೆ ಮೇಲೆ ಹರಿತಾ ಇರುವುದರಿಂದ ದುರ್ವಾಸನೆ ಕೂಡಿದೆ. ಮಳೆ ಬಂದ್ರೆ ಇಡೀ ರಸ್ತೆ ಕೆರೆಯಾಗಿ ಕಾಣಿಸ್ತಾ ಇದೆ. ಅದರಿಂದ ಮಕ್ಕಳಿಗೆ ಚರ್ಮ ರೋಗ ಬರುತ್ತೆ ಅಂತ ಹೇಳಿ ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಚರಂಡಿ ಹಾಗೂ ಅದರ ಸ್ವಚ್ಛತೆಯನ್ನ ಮಾಡಿ ಅಂತ ಹೇಳಿದ್ದಾರೆ. ಇನ್ನು ಮಳೆ ಬಂದ್ರೆ ಕಸ ತುಂಬುತ್ತೆ, ಮಳೆ ಬಂದ್ರೆ ಸಾಕು ನೀರು ಹರಿದು ಮನೆಗಳಿಗೆ ನುಗ್ಗುತ್ತೆ. ಇದರಿಂದಾಗಿ ಸೊಳ್ಳೆ, ಮಕ್ಕಳಿಗೆ ಕಾಯಿಲೆ ಬರ್ತಾ ಇದೆ ಅಂತ ಹೇಳಿ ಗ್ರಾಮಸ್ಥರು ಪರಿಸ್ಥಿತಿಯನ್ನ ತಿಳಿಸಿದ್ದಾರೆ. ಅವ್ರಿಗೆ ಮಾತಾಡ ನೋಡಿ, ಈ ಕಡೆ ಒಂದು ಮನೆಗೆ ನೀರೇ ಹೋಗಲ್ಲ. ಇದೇ ಟೈಪ್ ಅವನಿದ್ರೆ ನೀನ್ ಮಾತ್ರ ನಡೆದ್ರು ವಯಸ್ಸಾದವರು ಅಮ್ಮಗರು ಇರಲ್ಲಂತೆ. ನೀನ್ ಮಾತಾಡ್ಬೇಕು ವಯಸ್ಸಾದವ್ರು ಅತ್ತ ಎತ್ತೋಗಲ್ಲ. ವಯಸ್ಸಾದವ್ರು ನೀನ್ ಮಾತಾಡು. ನೋಡಿ ವಾಸನೆಯಿಂದ ನನ್ಗ ನಿಂತು ಕೂಡ ಕಾಯಿಲೆ ಸೊಮೆ ಅಂತ ಹೇಳ್ಬೇಕು. ಈ ಕದ್ರಾಗ ಅವಾಗ ಹೇಳ್ಬೇಕಾಗಿತ್ತು. ಚಿಕ್ಕ ಮಕ್ಕಳಿದ್ದಾರೆ ಸ್ವಾಮಿ, ದೊಡ್ಡವರು ಇದ್ದಾರೆ, ಎಲ್ಲ ನೋಡಿ ಕಾಯಿಲೆಗಳು ನಮಗೆ ಮಕ್ಕಳು ಯಾರು ಇಲ್ಲ, ಗಂಡು ಮಕ್ಕಳು ಏನೋ ಹಾಸ್ಪಿಟ್ಲ್ಗೆ ನಾವು ಎಷ್ಟು ಕಷ್ಟಪಟ್ಟು ಹೋಗ್ಬೇಕು ಸ್ವಾಮಿ. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗೋ ತೋರಿಸ್ಕೊಂಬರೋ ಸ್ವಾಮಿ ಹೇಳ್ಬೇಕು. ಯಾರು ಕೊಡ್ತಾರೆ ನಿಮ್ಗೆ ದುಡ್ಡು? ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.